ಸಾಂಬಾರ್ ಪುಡಿ ಮಾಡುವ ವಿಧಾನ ಮತ್ತು ಬೇಕಾಗುವ ಸಾಮಗ್ರಿಗಳು. ಕೊತ್ತಂಬರಿ ಬೀಜ 1 ಕಪ್, ಕಡಲೆಬೇಳೆ ಕಪ್, ಉದ್ದಿನಬೇಳೆ ಕಪ್, ಮೆಂತೆ 2 ಟೀ ಚಮಚ, ಒಣ ಕೆಂಪು ಮೆಣಸಿನಕಾಯಿ 10-15 ಖಾರಕ್ಕೆ ತಕ್ಕಂತೆ, ಜೀರಿಗೆ 2 ಟೀ ಚಮಚ, ಕರಿಬೇವು 1 ಕಪ್, ಹಿಂಗು ಸ್ವಲ್ಪ, ಅರಿಶಿನ ಪುಡಿ 1 ಟೀ ಚಮಚ. ಸಾಂಬಾರ್ ಪುಡಿ ಮಾಡುವ ವಿಧಾನ. ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕದೆ ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಜೀರಿಗೆಯನ್ನು ಸಣ್ಣ ಬೆಂಕಿಯಲ್ಲಿ ಹುರಿಯಿರಿ. ಬೇಳೆಗಳು ಬಂಗಾರದ ಬಣ್ಣಕ್ಕೆ ಬಂದಾಗ ಒಣ ಮೆಣಸಿನಕಾಯಿ ಸೇರಿಸಿ ಸ್ವಲ್ಪ ಹೊತ್ತು ಹುರಿಯಿರಿ. ಕೊನೆಗೆ ಕರಿಬೇವು ಸೇರಿಸಿ ಗರಿ ಗರಿ ಆಗುವವರೆಗೆ ಹುರಿಯಿರಿ. ಎಲ್ಲವೂ ತಣ್ಣಗಾದ ನಂತರ ಅರಿಶಿನ ಪುಡಿ ಮತ್ತು ಹಿಂಗು ಸೇರಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಗಾಳಿಯಾಡದ ಡಬ್ಬಿಯಲ್ಲಿ ಸಂಗ್ರಹಿಸಿ. ಈ ಪುಡಿ 2-3 ತಿಂಗಳು ಚೆನ್ನಾಗಿ ಇರುತ್ತದೆ. ಸಾಂಬಾರ್ಗೆ 2-3 ಟೀ ಚಮಚ ಪುಡಿ ಸಾಕು. ನಿಮಗೆ ಈ ವಿಷಯ ಖುಷಿ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.